ಸೊ ಪ್ರಿಯಾಂಕಾ ಅವರೇ, ನಿಮ್ಮನ್ನ ಕೇಳೋದಾದ್ರೆ, ಸೊ ನಿಮಗೂ ಒಂದು ಡ್ರೀಮ್ ಕೊಲಾಬ್ರೇಷನ್ ಇವರೊಟ್ಟಿಗೆ ಮಾಡಬೇಕು ಅನ್ನುವಂಥ ಆಸೆ ಎಲ್ಲ ಇವಾಗ ಚಿಗುರೊಡಿತಾ ಇರುತ್ತೆ. ಸೊ ಆ ಆಸೆ ಯಾರೊಟ್ಟಿಗೆ ಮಾಡ್ಬೇಕು ಅನ್ನೋದಿದೆ? ಯಾರ ಜೊತೆ ಆದ್ರೂ ಮಾಡಕ್ಕೆ ರೆಡಿ ಓಕೆನಾ? ಇದ್ದೀನಿ. ಯಾರಾದ್ರೂ ಓಕೆ. ಓಕೆ, ಬಟ್ ಹೌದಾ? ಒಳ್ಳೆ ಸ್ಕ್ರಿಪ್ಟ್ ಬರಬೇಕು ಅಷ್ಟೇ, ಅಂಡ್ ಒಳ್ಳೆ ಪ್ರೊಡಕ್ಷನ್ ಹೌಸ್ ಇರಬೇಕು. ಒಳ್ಳೆ ಡೈರೆಕ್ಟರ್ ಇರಬೇಕು, ಸ್ಟಾರ್ ಹೀರೋ ಇರಬೇಕು, ಎಲ್ಲ ಹೇಳ್ಬಿಟ್ರಲ್ಲಿ ಇನ್ನೇನು. ಸೊ ಬ್ಯಾಕ್ ಸಪೋರ್ಟ್ ಆಗಿ ತರುಣ್ ಸರ್ ಇರಬೇಕು. ಹೌದು, ಅದಿದ್ದಾರೆ. ಈಗ 2024 ತರುಣ್ ಸರ್ ಮಹಾನಟಿಯಲ್ಲಿದ್ದರು, 2025 ಏಳು ಮಲೆಯಲ್ಲಿ ನನ್ನ ಜೊತೆ ಇದ್ದಾರೆ. ಹಾಗೆ ಮುಂದೇನು ತರುಣ್ ಸರ್ ಇರ್ತಾರೆ ಇದ್ದಾರೆ. ಇರ್ತಾರೆ ಅನ್ನೋದಾದ್ರೆ ಮುಂದೆ ಏನಾದ್ರು ಪ್ರಾಜೆಕ್ಟ್ಸು ಆ ಥರದೇನ? ಅದೇ ತರುಣ್ ಸರ್ಗೆ ಕೇಳ್ತೀನಿ. ಸರಿ ನೋಡಿ ಸರಿ, ಸರ್. ಯಾವ್ದಾದ್ರು ಕೆಲಸ ಇದ್ರೆ ಕೊಡಿ ಸರ್. ಸರ್ ಈಗಲೂ ಒಂದು ಬ್ಲೆಸ್ಸಿಂಗ್ ಸರ್. ಶೀಸ್ ವೆರಿ ಟ್ಯಾಲೆಂಟೆಡ್ ಗರ್ಲ್. ನಾನು ಅದೇ ಹೇಳ್ತಿಲ್ಲ, ನಾನು ಯಾರಿಗೂ ಇವಾಗ ಪ್ರಿಯಾಂಕಾ ನಮ್ಮ ಫಿಲಮಲ್ಲಿ ಮಾಡ್ತೀರಂತಂದ್ರೂ ನಾನಂತೂ ಯಾರ್ದು ನಾನು ಫೇವರ್ ಮಾಡ್ತಿದ್ದೀನಿ ನಾನು ಖಂಡಿತವಾಗ್ಲೂ ಹೇಳಲ್ಲ. ಅವ್ರಿಗೊಂದು ಟ್ಯಾಲೆಂಟ್ ಇದೆ, ನಮಗೊಂದು ರಿಕ್ವೈರ್ಮೆಂಟ್ ಇದೆ. ಸೊ ಅದೆರಡೂ ಸೇರ್ತಾ ಇದೆ ಅಷ್ಟೇ. ಆಪರ್ಚುನಿಟಿ ನಾವು ಕೊಟ್ಟಿರ್ಬೋದು ಅಷ್ಟೇ ಹೊರತು ಇಟ್ ಈಸ್ ನಾಟ್ ಅ ಫೇವರ್. ಮನೆಯಲ್ಲೇ ಸೂಪರ್ ಕ್ಯೂಟ್ ಹೀರೋಯಿನ್ ಇದ್ದಾರೆ, ಸೊ ಅವ್ರನ್ನ ಹಾಕೊಂಡು ಮುಂದಿನ ಚಿತ್ರ ಯಾವ್ದಾದ್ರು ನಿರ್ದೇಶನ ಮಾಡೋದು? ನನ್ನ ಕೆಲಸ ಅಂತ ಬಂದಾಗ ಐ ಆಮ್ ವೆರಿ ಆನೆಸ್ಟ್ ಟುವರ್ಡ್ಸ್ ಮೈ ವರ್ಕ್. ಸೊ ಹಾಗಾಗಿ ನಾನು ಅದೇ ಹೇಳ್ದಲ್ಲ, ಇವಾಗ ಪ್ರಿಯಾಂಕಾ ಅವ್ರ ಬಗ್ಗೆ ಹೆಂಗೆ ಹೇಳಿದೆ ಹಂಗೆ ಆ ಸ್ಕ್ರಿಪ್ಟಿಗೆ ಸೋನಲ್ ಅವರು ಡಿಮ್ಯಾಂಡ್ ಆಗ್ತಿದೆ ಅಂತಂದರೆ 100% ನಾನು ಆ್ಯಸ್ ಅನ್ ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ ಆಗಿ ಒಂದು ಆರ್ಟಿಸ್ಟ್ಗೆ ಅಪ್ರೋಚ್ ಹೆಂಗೆ ಮಾಡಬೇಕು ಹಂಗೆ ಖಂಡಿತವಾಗ್ಲೂ ಅಪ್ರೋಚ್ ಮಾಡ್ತೀನಿ ಹೊರತು ಸೋನಲ್ ಇದ್ದಾರೆ ಅದಕ್ಕೋಸ್ಕರ ಇದು ಯಾವುದೊಂದು ಪಾತ್ರ ಬರೀರಿ ಅಲ್ಲಿ ಫಿಟ್ ಮಾಡಿ ಅಂತ ಮಾತ್ರ ನಾನು ಮಾಡಲ್ಲ. ಕೆಲಸಕ್ಕೆ ನಾನು ಮೋಸ ಮಾಡಲ್ಲ. ಸೊ ಇಫ್ ಇಟ್ ಇಸ್ ಡಿಮ್ಯಾಂಡಿಂಗ್ ಹರ್, ಈಸ್ ಅನ್ ಅಮೇಝಿಂಗ್ ಟ್ಯಾಲೆಂಟ್ನ ಒಂದು ಅದ್ಭುತವಾದ ನಟಿ ಅವರು. ಸೊ ಖಂಡಿತವಾಗ್ಲೂ ಹಂಗೆ ಪಾತ್ರ ಇದೆ ಅಂದರೆ ಖಂಡಿತವಾಗ್ಲೂ ಕೇಳ್ತೀನಿ ನಾನು. ಓಕೆ, ಸೊ ಇದು ಒಂದು ಲವ್ ಸ್ಟೋರಿ ಇದೆ, ಬಟ್ ಅದ್ರಲ್ಲಿ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ ಚಿತ್ರದಲ್ಲಿ. ಸೊ ಶೂಟಿಂಗ್ ಟೈಮ್ನಲ್ಲಿ ಯಾವ್ದಾದ್ರು ಥ್ರಿಲ್ಲಿಂಗ್ ಮೂಮೆಂಟ್ ಆಗಿರಬಹುದು, ಅದನ್ನ ಯಾವ್ದಾದ್ರು ಜ್ಞಾಪಿಸ್ಕೊಳ್ಳೋದಾದ್ರೆ? ಸ್ಟೋರಿ ಮಾತ್ರ ಥ್ರಿಲ್ಲಿಂಗ್. ನಮ್ದು ಇದು ಶೂಟಿಂಗ್ ಎಲ್ಲ ಲವ್ ಸ್ಟೋರಿ ತರನೇ ಹೋಯ್ತು, ಜಾಲಿಯಾಗಿ ಹೋಯ್ತು. ಓಕೆ, ಹೆಂಗಿತ್ತು ಅಂದ್ರೆ ನಿಜವಾಗ್ಲೂ ನಾವು ಎಷ್ಟು ಒಳ್ಳೆ ಒಳ್ಳೆ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದೀವಿ. ಫಸ್ಟ್ ಆಫ್ ಆಲ್ ಫಾರೆಸ್ಟ್ ಕತೆ, ಅಂದ್ರೆ ಫಾರೆಸ್ಟ್ ಅಲ್ಲಿ ನಡೆಯೋ ಕತೆ, ಅದು ಒಂದ್ ನೈಟ್. ಸೊ ಕಂಪ್ಲೀಟ್ ನಾವು ಆಲ್ಮೋಸ್ಟ್ ಇಲ್ಲಿ ದೇವರಾಯನದುರ್ಗ ಆಗಿರ್ಲಿ ಅಲ್ಲೆಲ್ಲ ಫಾರೆಸ್ಟ್ ಏರಿಯಾ, ಮೈಸೂರಲ್ಲಿ ಮಾಡಿದ್ವಿ, ಮುನ್ನಾರಲ್ಲಿ ಮಾಡಿದ್ವಿ, ಹುಬ್ಳಿ ಹತ್ರ ಯಲ್ಲಾಪುರ ಅಲ್ಲಿ ಮಾಡಿದ್ವಿ, ಅಂಡ್ ಸೊ ಕರ್ನಾಟಕ ಎಲ್ಲ ಹೌದು ಬ್ಯೂಟಿಫುಲ್. ಎಲ್ಲ ಎಂತೆಂತ ಲೊಕೇಶನ್ ಅಲ್ಲಿ ಮಾಡಿದೀವಿ ಅಂದ್ರೆ ಮುನ್ನಾರಲ್ಲ ಅಂತ ಎಷ್ಟು ಬ್ಯೂಟಿಫುಲ್ ಆಗ್ತಾ ಇದೆಯಾ ಅಂದ್ರೆ, ಮೊನ್ನೆ ಹೋಗ್ಬಿಟ್ಟು ರೀಸೆಂಟ್ ಆಗಿ ಕುಂತಿ ಬೆಟ್ಟ ಮಾಡಿದ್ವಿ. ಆ ಫುಟೇಜ್ಗಳಂತೂ ಇನ್ನಿಷ್ಟು ಬ್ಯೂಟಿಫುಲ್ ಆಗಿದೆ, ನೀವು ನಂಬಲ್ಲ. ಅದೆಲ್ಲ ನನ್ಗೆ ಗೊತ್ತೇ ಇರ್ಲಿಲ್ಲ ಅಂದ್ರೆ ಕುಂತಿ ಬೆಟ್ಟ ಅಲ್ಲ ಅಷ್ಟು ಬ್ಯೂಟಿಫುಲ್ ನಾನು ನೋಡೇ ಇರ್ಲಿಲ್ಲ. ಅಲ್ಲಿ ಹೋಗಿ ನೋಡಿದ್ಮೇಲೆ ಅಪ್ಪ ಏನ್ ಅಲ್ಲಿ ಮೇಲಿಂದ ಹೆಲಿಕ್ಯಾಮ್ ಹಾಕ್ಬಿಟ್ಟು ತೆಗ್ದಿದ್ದಾರೆ ಶಾರ್ಟ್, ಏನ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಹಾಗೆ ನಿಮ್ಮನ್ನ ನಾನು ಕೇಳಲೇಬೇಕು, ಕೆಲವರಿಗೆ ಈ ಜಾನರ್ ಮೂವಿ ಮಾಡಬೇಕು, ಈ ಜಾನರ್ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋಂಥ ಆಸೆ ಇರುತ್ತೆ, ಆ ಥರದ್ದು ಯಾವುದಾದ್ರೂ ಆಸೆ ಇದೆಯಾ? ಸೊ ಕೆಲವರು ಫುಲ್ ಪ್ರಿಪೇರ್ ಆಗಿರ್ತಾರೆ, ನನಗೆ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ ಮಾಡೋಕ್ಕೆ ತುಂಬ ಇಷ್ಟ ಇರುತ್ತೆ, ನಾನು ಹಂಗೆ ಕಾಣಿಸ್ಕೊಳ್ಬೇಕು, ಇಲ್ಲ ಕೆಲವರು ಗ್ಲಾಮರಸ್ ಬೇಡ ಗ್ಲಾಮರಸ್ ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋಂಥ ಆಸೆ ಇರುತ್ತೆ, ಆ ಥರದ್ದು ಯಾವುದಾದ್ರೂ ಇದೆ? ಮ್ಯಾಮ್, ನಾನು ಈ ಸಿನಿಮಾ ಮಾಡಬೇಕು, ಸೀರಿಯಲ್ ಮಾಡಬೇಕು ಅಂತ ಮೊದಲೇ ನಾನು ಪ್ರಿಪೇರ್ ಆಗಿ ಲೈಕ್ ಯಾವ ಥರ ರೋಲ್ ಕೊಟ್ಟರು ನಾನು ಮಾಡೋಕ್ಕೆ ರೆಡಿ ಆಗಿದ್ದೀನಿ. ಓಕೆ, ನಾನು ಗ್ಲಾಮರ್ ಇರಬೇಕು, ಲೈಕ್ ಈ ಥರ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಒಳ್ಳೆ ಕ್ಯಾರೆಕ್ಟರ್ ಬಂದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಸರ್, ತಾವು ಮಾಡಿದಂಥ ಸಿನಿಮಾಗಳನ್ನೇ ಟ್ರೆಂಡ್ ಸೆಟ್ ಮಾಡಿದ್ದೀರಾ. ಸೊ ಮಾಡಿದಂಥ ಎಲ್ಲ ಸಿನಿಮಾಗಳು ಪ್ರೇಕ್ಷಕರಿಗೆ ತುಂಬ ಇಷ್ಟ ಆಗಿದೆ. ಆ ಕಾಲಘಟ್ಟಕ್ಕೆ ಬೇರೆ ಯಾವುದೋ ಒಂದು ಅಲೆ ಹೋಗ್ತಾ ಇದ್ರು, ತಮ್ಮ ಸಿನಿಮಾ ಪ್ರೇಕ್ಷಕರನ್ನ ಕರ್ಕೊಂಡು ಬಂದು ಕೂರ್ಸತ್ತೆ. ಸೊ ನಿಮಗೆ ಯಾವುದಾದ್ರೂ ಇದೆಯಾ ಸರ್ ಈ ಥರ ಜಾನರ್ನಲ್ಲಿ ಒಂದೊಂದು ಚಿತ್ರನ ಮಾಡಬೇಕು, ಇಲ್ಲ ನಿರ್ದೇಶನ ಅಥವಾ ನಿರ್ಮಾಣ? ಐ ಥಿಂಕ್ ಮೈಥಾಲಜಿಕಲ್ಲೇ ಕಷ್ಟ ಅಂತ ಹೇಳ್ತಾರೆ ಎಲ್ಲರೂ. ಮೈಥಾಲಜಿಕಲ್ ಅನ್ನೋದು ಸಿನಿಮಾಗಳು ತುಂಬ ಕಷ್ಟ ಅಂತ ಹೇಳ್ತಾರೆ. ನೀವು ಯಾವುದೋ ರಾಮಾಯಣನೋ ಮಹಾಭಾರತನೋ ಅಥವಾ ಆ ಥರದ್ದು ಯಾವುದೋ ಒಂದು ತೊಗೊಂಡಾಗ ತುಂಬ ಟಫ್ ಅಂತ ಎಲ್ಲ ಹೇಳ್ತಾರಲ್ಲ. ಬಹುಶಃ ಆ ಥರದ್ದು ಏನಾದರೂ ಒಂದು ಬೇಸ್ ಇಟ್ಕೊಂಡು ಮಾಡ್ಬೋದು. ಅದು ನನಗೆ ಸ್ವಲ್ಪ ನಮ್ಮ ಇಂಡಿಯನ್ ಮೈಥಾಲಜೀಸ್ನೆಲ್ಲ ಇಟ್ಕೊಂಡು ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೊಂದು ಒಳಗಡೆಯಿಂದ ಒಂದು ಆಸೆ ಯಾವಾಗಲೂ. ತರುಣ್ ಸರ್ ಕ್ಯಾರೆಕ್ಟರ್ಸ್ನ ಮತ್ತೆ ಟ್ಯಾಲೆಂಟ್ಸ್ನ ನೋಡಿದ್ದೀವಿ ನಾವು, ಅವರು ಹೀರೋ ಆಗಿ ಕಾಣಿಸ್ಕೊಂಡಾಗ್ಲೂ ನೋಡಿದ್ದೀವಿ. ಸೊ ನಿಮಗೆ ಆಫ್ ದ ಸ್ಕ್ರೀನ್ ಸರ್ಗಿರುವಂಥ ಅದ್ಭುತ ಟ್ಯಾಲೆಂಟ್ಸ್ ಗೊತ್ತಿರುತ್ತೆ, ಯಾವುದಾದ್ರೂ ಅದ್ಭುತ ಟ್ಯಾಲೆಂಟ್ ರಿವೀಲ್ ಮಾಡ್ಬೋದಾ? ಆಲ್ರೌಂಡರ್ ಮ್ಯಾಮ್. ಸರ್ ಡಾನ್ಸ್ ಮಾಡ್ತಾರೆ, ಸಾಂಗ್ ಹಾಡ್ತಾರೆ, ಮತ್ತೆ ಈ ಏನ್ ಮಾಡಲ್ಲ ಹೇಳಿ. ಓಕೆ, ಹೇಳಿ ಸರ್.
ಎಲ್ಲ ಒಳ್ಳೆ ಕ್ವಾಲಿಟೀಸ್. ಎಲ್ಲರೂ ಇವಾಗ ಓ ಇದ್ರೆ ನಂಗೆ ಅವ್ರ ತರ ಗಂಡ ಸಿಗ್ಬೇಕು ಇವಾಗಿನ ಮಹಾನಟಿಯರ ಹುಡುಗಿರ್ಗಂತೂ ತುಂಬಾ ಇಷ್ಟ ತರುಣ್ ಸರ್ ಅಂದ್ರೆ. ಎಲ್ರು ಅಯ್ಯೋ ಇಷ್ಟು ಕ್ಯೂಟ್ ಇದೆ ಅವ್ರ ಜೋಡಿ, ನಮಗೂ ಆ ಥರನೇ ಯಾರಾದರೂ ಕೊಡು ದೇವ್ರೆ ಅಂತ ಕೇಳ್ತಾ ಇದ್ದೆ. ಈ ಸಲ ಹೋದಾಗ ಮಹಾನಟಿ ಎಲ್ಲರೂ ಅದೇ ತರುಣ್ ಸರ್ ಹೇಗಲ್ವಾ, ಅಂದ್ರೆ ಅವ್ರ ಥರ ಇರಬೇಕಲ್ವಾ, ಲೈಕ್ ನನ್ನ ಜೊತೆ ನಿಮ್ಮ ಜೊತೆ ಹೆಂಗಿದ್ರು ತರುಣ್ ಸರ್, ಮತ್ತು ಸಿನಿಮಾದಲ್ಲಿ ಹೆಂಗಿದ್ರು ತರುಣ್ ಸರ್ ನಿಮ್ಮ ಜೊತೆ, ಲೈಕ್ ಈ ಥರ ನನಗೆ ಕೇಳೋದು ಎಲ್ರು. ಏನಾದ್ರು ಡಿಫ್ರೆನ್ಸ್ ಇತ್ತಾ? ಇದೇ ಪ್ರಶ್ನೆ ನಾನು ಕೇಳೋದಾದ್ರೆ. ಡಿಫ್ರೆನ್ಸ್ ಇತ್ತು. ಅಲ್ಲಿ ನಮಗೆ ಗೈಡ್ ಮಾಡಬೇಕಾಗಿತ್ತು, ಹಾಗಾಗಿ ಸ್ಟ್ರಿಕ್ಟ್ ಆಗಿದ್ರು. ಆ್ಯಂಡ್ ಅದೇ ತುಂಬ ಸ್ಟ್ರಿಕ್ಟ್ ಅಂದರೆ ಆ ಥರನೂ ಇರಲಿಲ್ಲ. ಅದೇ ಯಾವ ಟೈಮಲ್ಲಿ ಹೇಗಿರಬೇಕು ಹಾಗಿರ್ತಾ ಇದ್ರು ಸರ್. ಆದರೆ ಸಿನಿಮಾ ಅಂತ ಬಂದಾಗ ಲೈಕ್ ನಮ್ಮ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದರು.